ಕರಾವಳಿನಲ್ಲಿ ಕಾಂತಾರ ವರ್ಸಸ್ ದೈವಾರಾಧಕರ ಫೈಟ್. ನಿನ್ನೆ ಪ್ರಾರ್ಥನೆ ಸಲ್ಲಿಸಿದ್ರು. ಅದು ಒಂದು ದೇವರು ನಾ ಹುಚ್ಚಿಡಿಸ್ತೀನಿ, ಆಸ್ಪತ್ರೆಗೆ ಹಾಕಿಸ್ತೀನಿ, ಅಥವಾ ದುಡ್ಡು ಅಲ್ಲಿಗೆ ಹಾಕಿಸ್ತೀನಿ ಡ್ಯಾಶ್ ಅಂತ ಅವ್ರು ಏನೋ ಹೇಳಿ ದೇವರು ಅಂದರೆ ದೈವ ಇದು. ಈಗ ಅದಕ್ಕೆ ಕೆಲವರೆಲ್ಲ ಏನೋ ಸೋಷಿಯಲ್ ಮೀಡಿಯಾನಲ್ಲಿ ಇದು ದೈವ ನುಡಿದಿದ್ದ ಅಥವಾ ದೈವ ನರ್ತಕನ, ಇದು ಹಳೆ ಮೊದಲನೇ ಕಾಂತಾರ ಅದರಲ್ಲೆಲ್ಲ ಒಂದು ಕಡೆ ಒಂದು ಬಂದಿರೋ ಡೈಲಾಗ್, ಅದು ಅಪಹಾಸ್ಯ. ಇದನ್ನು ನಿಲ್ಲಿಸಬೇಕು ಅನ್ನೋದು ನನ್ನ ವಾದಪ್ಪ. ಕಹಾನಿಗೆ ಅಂದರ್ ಬಂದ್ಬಿಡೋಣ. ಕಾಮ್ ಬೋಲೋ ಸಾಬ್. ಅವರವರ ನಂಬಿಕೆ ಅವರವರದ್ದು, ಅವರವರು ಉತ್ತರ ಕೊಡಲಿ. ನೀವು ಯಾಕೆ ಬಡ್ದಾಡ್ಕೊಂಡು ಸಾಯ್ತಾ ಇದ್ದೀರಿ ಎಲ್ಲರೂ? ನಿಮ್ಮ ಸೋಷಿಯಲ್ ಕೈ ಮೀಡಿಯಾ, ಕಾಲು ಮೀಡಿಯಾ, ಇದ್ರ ಮೀಡಿಯಾ, ಇನ್ನೊಂದು ಯಾವುದೋ ಕಚಡ ಮೀಡಿಯಾನಲ್ಲಿ ಇದು ಆಕ್ಚುಲಿ ಚೆನ್ನಾಗಿರೋದು. ನಿಮ್ಗೇನು ಏನಕ್ಕೆ ಬೇಕಿದು? ಮಾಡಿದವರು ಮತ್ತೆ ಅಲ್ಲಿ ಇದನ್ನವರು ಅವ್ರು ಉತ್ತರ ಕೊಟ್ಕೋತಾರೆ, ಅವ್ರ ಪರಿಹಾರ ಮಾಡಲಿ ಅದನ್ನು. ದೈವ ನುಡಿದಿದ್ದ ದೈವನ ಅರ್ಥಕರು ದೇವರನ್ನು ಅಪಹಾಸ್ಯ ಮಾಡುವಂತಹ ಇದು ನಿಮಗೆ ಯಾಕಪ್ಪ ಬೇಕು? ಅವ್ರ ನಂಬಿಕೆ ಅವ್ರು ಬಿಟ್ಬಿಡಿ ಅದನ್ನು. ಅವ್ರ ನಂಬಿಕೆ ಸರಿಯೋ ತಪ್ಪು ಅದು ಬೇರೆ ವಿಚಾರ, ಅದನ್ನು ಅವ್ರು ತೀರ್ಮಾನ ಮಾಡಲಿ ಅಲ್ಲೀಗ. ಅರ್ಥ ಆಯ್ತಾ? ಅದನ್ನು ಬಿಟ್ಟು ನೀವೆಲ್ಲರೂ ಏನು ಉಳಿದಿಲ್ಲ, ಎಲ್ಲ ರಿಸರ್ಚ್ ಸ್ಟೂಡೆಂಟ್ಗಳ ಥರ ಬುರ್ಡ ಬಿಟ್ಕೊಂಡು ಕೂತಿದ್ದೀರಲ್ಲ ನೀವುಗಳು. ಏನಕ್ಕೆ ಬೇಕಿದು? ಏನಕ್ಕೆ ಬೇಕು? ಇಫ್ ಸೋ ಕಾಲ್ಡ್ ವಯೋಲೇಷನ್ ಆಗ್ತಾ ಇದೆ, ಇದು ಸರಿ ಇಲ್ಲ ಅಂದ್ರೆ ಲೆಟ್ ರಿಷಬ್ ಶೆಟ್ಟಿ ಆನ್ಸರ್ ಇಟ್, ಲೆಟ್ ಹೊಂಬಾಳೆ ಆನ್ಸರ್ ಇಟ್. ಅವ್ರು ತಗೊಳ್ಳಿ ಜವಾಬ್ದಾರಿ. ಅವ್ರನ್ನ ಬಿಟ್ಟು ಉಳಿದವರೆಲ್ಲ ಮಾತಾಡ್ತಾ ಕೂತಿದ್ದೀರಿ. 25-26 ವರ್ಷ ಆಯ್ತು ನೀವು ಹುಟ್ಟಿ. ಈ ದೇಶಕ್ಕೆ ನಿಮ್ಮಿಂದ ಒಂದು ಸಣ್ಣ ಸಹಾಯ, ಸ್ಮಾಲ್ ಹೆಲ್ಪ್, ನೋ ಚಾ. ನಂಬರ್ 1. ನಂಬರ್ 2, ಇದಕ್ಕೆ ಅಬ್ಜೆಕ್ಷನ್ ಎತ್ತುತ್ತಾ ಇದ್ದವರು ನೀವು ಏನು ಮಾಡ್ತಿದ್ರಿ ಇಷ್ಟು ದಿನ? ಇದೇನು ಫಸ್ಟ್ ಪಾರ್ಟಾ? ಇದ್ದಕ್ಕಿದಂತೆ ಬೆಳಗ್ಗೆ ಛಮ್ ಅಂದ್ಬಿಟ್ಟು ಬಂದ್ಬಿಡ್ತಾ ಈ ಫಿಲಮು. ನಿಮಗೆ ಜ್ಞಾನ ಇರಲಿಲ್ವಾ ಯಾರಿಗೂ ಈ ಫಿಲಮ್ ಬರ್ತಾ ಇದೆ ಈ ಥರ ಅಂತ? ಅಟ್ಲೀಸ್ಟ್ ಫಿಲಮ್ ಸರ್ಕಲಲ್ಲಿ ಇದ್ದವರಿಂದ ಎಲ್ಲರೂ ಈ ರೀತಿ ಫಿಲಮ್ ಬಂದಿದೆ ಇದು ಅಂತ ನಿಮಗೊಂದು ಐಡಿಯಾ ಇರ್ತಿರ್ಲಿಲ್ಲ? ಬೇಸಿಕ್ ಐಡಿಯಾ ಅಟ್ಲೀಸ್ಟ್. ದಿಸ್ ಇಸ್ ನಾಟ್ ದ ಫಸ್ಟ್ ಟೈಮ್. ನೀವು ನಮ್ಮ ದೈವರನ್ನ ತೋರಿಸಲೇಬಾರ್ದು, ಮಾಡಲೇಬಾರ್ದು. ನೋ, ದಟ್ ಇಸ್ ನಾಟ್ ಯುವರ್ ಬಿಸ್ನೆಸ್ ಟು ಸೇ. ಯಾರನ್ನ ಎಲ್ಲಿ ತೋರಿಸಬೇಕು ಎಲ್ಲಿ ತೋರಿಸಬಾರ್ದು ಅನ್ನೋದನ್ನ ನೀವು ಯಾರು ಡಿಕ್ಟೇಟ್ ಮಾಡಕ್ ಬರಲ್ಲ. ಅದನ್ನ ನಿನ್ಗಿದು ಬೇಕಿತ ಮಗನೇ, ವಾಪಸ್ಸು ಒಂಟೋಗು ಶಿವನೇ. ಹಾಗಾಗಿ ನಿಮಗೆ ನಮ್ಮ ದೈವಕ್ಕೆ ಅಪಮಾನ ಆಗಿದೆ ಅಂದರೆ ಅದನ್ನು ದಯಮಾಡಿ ಪ್ರಕಟ ಮಾಡಿ, ಬೇಡ ಅಂತಲ್ಲ, ಅದು ತಪ್ಪಲ್ಲ, ಮಾಡಲೇಬಾರ್ದು ಅಂತ ಅಲ್ಲ ಅದು ನನ್ನ ಪ್ರಕಾರದಲ್ಲಿ. ಆ ರೀತಿಯ ಗಂಭೀರ ಅಪಮಾನ ಆಗಿದ್ರೆ ಅದನ್ನು ಖಂಡಿಸಲೇಬೇಕು. ನಾನು ಅದನ್ನೂ ಇಲ್ಲ ಅಂತ ಹೇಳಿಲ್ಲ. ಬಟ್ ಈಗ ಯಾಕೆ? ಒಂದು ಈಗ, ಎರಡನೇದು ಯಾರು ಅದಕ್ಕೆ ಉತ್ತರವನ್ನು ಕೊಡಬೇಕು ಅವ್ರು ಕೊಡಬೇಕು ಅಂತ ನಂದು ವಾದ. ಯಾರ್ಯಾರೋ ಕೊಟ್ಕೊಂಡು ಆದಿ ಬೀದಿಲಿ ನಿಂತಿರೋರೆಲ್ಲ ಕೊಡಕ್ಕೆ ಸ್ಟಾರ್ಟ್ ಮಾಡಿದ್ದೀರಿ. ನನಗಿದ್ರ ಉತ್ತರ ಸಂತೋಷ. ದೈವನರ್ತಕರಾಗಿ ಹೇಳಿದ್ರಂತೆ, ಅವ್ರ ಸಿನಿಮಾ ವಿರೋಧಿಸಿದ್ರಂತೆ, ಹಂಗಾಗಿ ಅವರೇ ದೈವನರ್ತಕರಾಗಿ ಹೇಳಿದ್ದು ತಪ್ಪಿದು ಅಂತ. ಸರಿ ರೀ, ತಪ್ಪೋ ಸರಿನೋ ಮಾಡಿದವರು, ಪ್ರಶ್ನೆ ಎತ್ತದವರು ನೀವಿಬ್ರು ಪರಿಹಾರ ಮಾಡಿ. ಊರಲ್ಲಿ ಇಲ್ಲದೆ ಇರೋರೆಲ್ಲ ಮಾತಾಡಕ್ಕೆ ಹೋಗ್ಬೇಡಿ ಇದನ್ನ. ಯಾಕಂದ್ರೆ ಇದು ಎರಡೂ ಕಡೆಯಿಂದ ಅವರವರ ಭಾವನೆಗಳು ಗಟ್ಟಿಯಾದಂಗಿದೆ. ಒಬ್ರು ನಾವು ತಪ್ಪು ಮಾಡಿಲ್ಲ ದೈವಾರಾಧನೆ ವಿಚಾರದಲ್ಲಿ ಅಂತಿರ್ಬೋದು, ಇನ್ನೊಬ್ರು ದೈವಾರಾಧನೆ ತಪ್ಪಾಗಿದೆ ಇದು ಅಂತ ಇರ್ಬೋದು. ಎರಡೂ ಭಾವನೆಗಳು ಗಟ್ಟಿಯಾಗಿದ್ದಂಗಿದೆ.